ಆ್ಯಂಡ್ ಗುಡ್ ಮಾರ್ನಿಂಗ್. ನನ್ನ ಲೈಫಲ್ಲಿ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಬಂದಿತ್ತು. ಅದನ್ನೆಲ್ಲ ನಾನು ಹೆಂಗೆ ಫೇಸ್ ಮಾಡಿದೆ, ಹೆಂಗೆ ಹ್ಯಾಂಡಲ್ ಮಾಡಿದೆ ಆ್ಯಂಡ್ ಇಲ್ಲಿವರೆಗೂ ಬರೋದಕ್ಕೆ ಏನು ಕಾರಣ, ಹೆಂಗೆ ಬಂದೆ ಅನ್ನೋದು ಸಣ್ಣದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತು ಮಾರ್ನಿಂಗೇ ಆಗಿಲ್ಲ ಬಿಕಾಸ್ ನೈಟೆಲ್ಲ ನಿದ್ದೆನೇ ಹೋಗಿಲ್ಲ. ಯಾಕೆ ನಿದ್ದೆ ಹೋಗಿಲ್ಲ ಅಂತಂದರೆ ಕೆಲಸ ಇತ್ತು, ಒಂಥರ ನೈಟ್ ಶಿಫ್ಟ್ ಥರ ಆಗಿಬಿಟ್ಟಿದೆ. ಹಂಗಂತ ಕಂಪ್ಲೀಟ್ ನೈಟ್ ಶಿಫ್ಟ್ ಮಾಡ್ತಾಯಿಲ್ಲ, ಅಷ್ಟೆಲ್ಲ ಶ್ರಮಜೀವಿ ಅಲ್ಲ. ಬಟ್ ಸಮ್ಟೈಮ್ಸ್ ನೈಟಲ್ಲಿ ಕೆಲಸ ಮಾಡಲೇಬೇಕಾಗಿ ಬಂದಿದೆ ಬಿಕಾಸ್ ಅಜ್ಜಿ ಇಲ್ಲ, ಅಜ್ಜಿ ಊರಿಗೆ ಹೋಗಿರೋದ್ರಿಂದ ಕೆಲಸ ಏನಿರುತ್ತೆ ಅದನ್ನು ನೈಟಲ್ಲಿ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಡೇಲೆಲ್ಲ ಆರ್ಡರ್ಸ್ ಎಲ್ಲ ತೊಗೊಂಡಿರ್ತೀನಿ, ಎಲ್ಲ ನೋಟ್ ಮಾಡ್ಕೊಂಡಿರ್ತೀನಿ, ನೈಟ್ ಪ್ಲೇಸ್ಮೆಂಟ್ಸ್ ಎಲ್ಲ ಮಾಡಬೇಕಾಗತ್ತೆ. ಆ್ಯಂಡ್ ಡೇಯಲ್ಲಿ ಮಕ್ಳಿಗೆ ನೋಡು, ಮಕ್ಳಿಗೆ ತಿನ್ನಿಸು, ಮಕ್ಳನ್ನ ನೋಡ್ಕೊ, ಮಕ್ಳಿಗೆ ಸ್ಕೂಲು, ಮತ್ತು ನನಗೇನಾನ ಆರ್ಡರ್ಸ್ ಇದ್ದರೆ ಹೋಗ್ಬಿಟ್ಟು ಡಿಸ್ಪ್ಯಾಚ್ ಮಾಡಿಬಿಟ್ಟು ಬರೋ ಅಂಥದ್ದು, ಅದು ಇದು ಕೆಲಸ ಇರುತ್ತೆ. ಆಗಲಲ್ಲಿ ಪ್ರಾಪರಾಗಿ ಕೆಲಸ ಆಗ್ತಿಲ್ಲ. ಹಂಗಾಗಿ ಈ ನಡುವೆ ಎಲ್ಲ ಕಂಪ್ಲೀಟಾಗಿ ನೈಟಿಗೆ ನೋಡ್ಕೊಳ್ತೀನಿ, ನೈಟ್ ಮಾಡ್ಕೊಳ್ತೀನಿ. ಆ್ಯಂಡ್ 1 hour 2 hour ಎಡಿಟಿಂಗ್ ಮಾಡ್ಕೊಳ್ತೀನಿ. ಆ್ಯಂಡ್ ಕಂಪ್ಲೀಟಾಗಿಲ್ಲ, ಒಂದು ಯಾವಾಗಲಾದರೂ 1-2 ಡೇಸ್ಗೆ ಒನ್ ಟೈಮು ಅಥವಾ ಡೇ ಬೈ ಡೇ ಆ ಥರ ಎಲ್ಲ ನೈಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಂಗಾಗಿ ಒಂದು ಸ್ವಲ್ಪ ನಿದ್ದೆ ಕಮ್ಮಿ ಆದರೂ ಕೆಲಸಗಳು ಕರೆಕ್ಟಾಗಿ ಆಗ್ತಾಯಿದೆ. ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಕ್ಕಳು ಒಂದು 2 hours ಮಲ್ಕೊಳ್ತಾರೆ. ಮಧ್ಯಾಹ್ನ 1:30ಇಂದ ಆಲ್ಮೋಸ್ಟ್ ಒಂದು 3:30ವರೆಗೂ ಮಲ್ಕೊಳ್ತಾರೆ. 3:30-4ವರೆಗೂ ಅವ್ರ ಜೊತೆ ನಾನು ಮಲ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಪ್ಯಾಚಪ್ ಆಗ್ತಾಯಿದೆ. ಆ್ಯಂಡ್ ಅಜ್ಜಿ ಈ ಮನೆಗೆ ಬಂದಿದ್ದು 15 ದಿವಸಕ್ಕೆ ಊರಿಗೆ ಹೊರ್ಟೋಗ್ಬಿಟ್ರು. ಆ್ಯಂಡ್ ಬಂದಾಗಿಂದ ಅದು ಇದು ಕೆಲಸ ಅದು ಇದು ಆಗ್ತಾನೇ ಇದೆ. ಆ್ಯಕ್ಚುಲಿ ಸಂಡೇ ನಾನು ಲೇಟಾಗಿ ಎದ್ದೋಳೋಣ ಅಂತ ಆಲ್ಮೋಸ್ಟ್ 8 o'clock ಎದ್ದೇಳ್ತೀವಿ. ಬಟ್ ನಾನು ನೈಟೆಲ್ಲ ಕೆಲಸ ಮಾಡ್ಕೊಂಡಿರೋದು ನಿದ್ದೆನೇ ಹೋಗಿಲ್ಲ. ಡೇಯಲ್ಲಿ ಇವತ್ತು ರೆಸ್ಟ್ ಮಾಡ್ತೀನಿ. ಈಗ ಇನ್ನೇನಂತ ಅಂದರೆ ಸದ್ಯಕ್ಕೆ ಬೆಳಗ್ಗೆನೇ ಎದ್ದು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳಿತ್ತು, ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಆ್ಯಂಡ್ ಕಸ ಎಲ್ಲ ಕೆಳಗಡೆ ಹೋಗಿಟ್ಟು ಬಂದೆ. ಈಗ ನನ್ನ ಮೇನ್ ಕೆಲಸ ಏನು ಮಾಡಬೇಕು ಅಂತಂದರೆ ಹೇಳಲೇಬೇಕು. ಏನು ಅಂತ ಅಂದರೆ ಕೆಲಸದ ಆಂಟಿ, ನಮ್ಮ ಹಳೆ ಮನೆ, ನಾನು ಲೀಸ್ ಮನೇಲಿದ್ವಲ್ಲ ಆ ಮನೇಲಿದ್ದಾಗ ನನಗೆ ಕೆಲಸದ ಆಂಟಿ ಬರ್ತಿದ್ರು ನಮ್ಮ ಮನೆಗೆ. ಓಕೆನಾ, ಪುಟ್ಟ ಮನೆ ಆದರೂ ನನಗೆ ನಮ್ಮ ಚಾರು ಹುಟ್ಟಿದ್ದು 5 ತಿಂಗಳು ಕಂಪ್ಲೀಟಾಗಿ 6 ತಿಂಗಳಿಗೆಲ್ಲ ನಾನು ಬೆಂಗಳೂರು ಬಂದೆ, ನಮ್ಮ ಮನೆಯವ್ರ ಜೊತೆ ಬಂದೆ. ಅದು ಕಾರಣಾಂತಗಳಿಂದ ಒಂಥರ ಕಷ್ಟದ ಸಮಯದಲ್ಲಿ ಬಂದಿದ್ದು ಅವತ್ತು ನಾನು. ನಮ್ಮ ಮಮ್ಮಿ ಜೊತೆ ಜಗಳ ಮಾಡಿಕೊಂಡು ಬಂದಿದ್ದು. ಆ್ಯಂಡ್ ಒಂಥರ ಆವಾಗ ನಮ್ಮ ಪರಿಸ್ಥಿತಿನೇ ಹಂಗಿತ್ತು. ಮದುವೆ ಆದಮೇಲೆ ಸಾಕಷ್ಟು ನೋಡಿಬಿಟ್ವಿ. ಯಾವ ಹೆಣ್ಮಗುಗೂ ಆ ಥರ ಅಂತಹ ಪರಿಸ್ಥಿತಿ ಬರಬಾರ್ದು, ಆ ಥರ ಅಂತ ಒಂಥರ ಸಿಚುವೇಶನ್ಸ್ ಬಂತು. ಆ್ಯಂಡ್ ಹೆಂಗಿತ್ತು ಅಂದರೆ ನನ್ನ ಪರಿಸ್ಥಿತಿ ಆವಾಗ ಏನೇನೋ ತುಂಬ ಇಶ್ಯೂಸ್ ಇತ್ತು ಬಿಡು. ಆ ಥರ ಎಲ್ಲ ಇಶ್ಯೂಸ್ ಆಗ್ತಾ ಇದ್ದಾಗ ನಮ್ಮ ಮನೆಯವ್ರ ಕಡೆಯಿಂದ ಫೋರ್ಸ್, ಬೇಡ ಬಿಟ್ಬಿಡು ಅಂತ. ಆಯಿತಾ, ನಾನು ಇವ್ರು ಹಿಂಗೆಲ್ಲ ಮಾಡ್ತಾಯಿದ್ದಿದ್ದು ನೋಡಿ ನಾನು ಬೇಡ ಹಂಗೆ ಹಿಂಗೆ ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ಯಾಕೆ ಅಂತೀರಾ, ಒಂದು ಕಡೆ ಯಾವುದೇ ಥರ ಖುಷಿ ಇಲ್ಲ, ಯಾವುದೇ ಥರ ಪ್ರೀತಿ ಇಲ್ಲ, ಯಾವುದೇ ನಮ್ಮ ಹುಡುಗಿ ಅಂತ ಯಾರೂ ನೋಡ್ತಾ ಇಲ್ಲ, ನನ್ನ ಗಂಡನೂ ನೋಡ್ತಾ ಇಲ್ಲ. ಅಂಥ ಸಿಚುವೇಶನಲ್ಲಿ ನಾನೇನು ಮಾಡಬೇಕಾಗಿತ್ತು, ಏನೂ ತೋಚ್ತಾ ಇರಲಿಲ್ಲ. ಸೊ ನಮ್ಮ ಮನೆಯವ್ರಿಗೂ ನೋಡಿ 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 ಸಾಕಾಗಿತ್ತು. ಅವ್ರೂ ಸರಿ ಬಿಡು, ಬಿಟ್ಬಿಡು, ಬೇಡ ಆರಾಮಾಗಿದ್ದುಬಿಡು ಅನ್ನೋ ಥರ ಮೈಂಡ್ಸೆಟ್ಟಲ್ಲಿ. ಎಷ್ಟು ಸರಿ ಎಷ್ಟು ತಪ್ಪು ಅಂತ ಗೊತ್ತಿಲ್ಲ, ಬಟ್ ಬೇಡ ಬಿಟ್ಬಿಡು, ನಾನು ನೋಡ್ಕೊಳ್ತೀನಿ ಹಂಗೆ ಹಿಂಗೆ ಅಂತ ಆವಾಗ ನನಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ನನ್ನ ಪರಿಸ್ಥಿತಿನೂ ಹಂಗೆ ಇತ್ತು. ಒಂದೊಂದು ಸರಿ ನಮ್ಮಮ್ಮ ಹೇಳಿದ್ರಲ್ಲಿ ಅವಾಗ ಹೇಳ್ತಾ ಇದ್ದಾಗ ನನಗೆ ನಿಜ ನಮ್ಮಮ್ಮ ಹೇಳ್ತಾರದು, ಏನಕ್ಕೆ ನಾನು ಅನುಭವಿಸ್ಬೇಕು ಅಂತ ಅನಿಸ್ತಿತ್ತು. ಬಿಕಾಸ್ ಎಷ್ಟೊಂದು ಫೇಸ್ ಮಾಡಿದ್ವಿ ಅಂದರೆ ಏನೇನೋ ನಾನೇ ಸೃಷ್ಟಿ ಮಾಡಿದ್ದೀನಿ, ನಾನೇ ಇಲ್ಲದೆ ಇರೋದೆಲ್ಲ ಹುಟ್ಟಿಸಿದ್ದೀನಿ. ಆ್ಯಂಡ್ ನಾನೇ ಸೃಷ್ಟಿ ಮಾಡಿದ್ದೀನಿ ಅನ್ನೋ ಥರ ಎಲ್ಲ ನನ್ನನ್ನು ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಂಗೆ ಏನು ಮಾಡಬೇಕು, ಏನು ನಿಜ, ಏನು ಸುಳ್ಳು ಏನೂ ಗೊತ್ತಾಗ್ತಿಲ್ಲ. ಫುಲ್ ಕನ್ಫ್ಯೂಷನಲ್ಲಿದ್ದೆ. ಡೆಲಿವರಿ ಆಯಿತು, ಸರಿಯಾಗಿ ನೋಡ್ತಾ ಇರಲಿಲ್ಲ, ನನ್ನನ್ನು ನೋಡ್ತಾ ಇರಲಿಲ್ಲ, ನಾನು ನೋಡೋಕ್ಕೆ ಬರ್ತಾ ಇರಲಿಲ್ಲ, ಸುಮ್ಮನೆ ಏನೋ ಬಂದರು ಕಾಟಾಚಾರಿ ಕೊಟ್ಟೋಗ್ತಿದ್ರು. ಮತ್ತು ನೋಡಿ ನನಗೂ ಅವಾಗೊಂಥರ ಬಾಳಂತಿಯಲ್ಲಿ ಮೈಂಡ್ ಒಂದು
ಲೈಕ್ ಸ್ಟೇಬಲ್ ಆಗಿರಲ್ಲ. ಏನೇನೋ ಒಂಥರ ಆವಾಗ ಒಂಥರ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ನಮ್ಮ ಮೂಡೆಲ್ಲ. ಆ ಟೈಮಲ್ಲಿ ಯಾವುದೇ ಥರ ಒಂದು ಖುಷಿ ಇಲ್ಲ, ಎಲ್ಲ ಕೆಟ್ಟದೇ ಆಗ್ತಾಯಿದೆ, ಎಲ್ಲ ಕೆಟ್ಟದನ್ನೇ ಹೇಳ್ತಾ ಇದ್ದಾರೆ. ನನ್ನ ಪರಿಸ್ಥಿತಿನೂ ಹಂಗೆ ಇದೆ, ನನ್ನ ಜೊತೆ ನಡ್ಕೊತಾ ಇರೋದು ಹಂಗೆ ಇದೆ. ಎಂಥ ಜನ ಅಪ್ಪ, ಇಂಥ ಕುಟುಂಬನ ಎಲ್ಲೂ ನೋಡಿಲ್ಲ. ನಾನು ಇಷ್ಟು ಒಂದು 20 ವರ್ಷದಲ್ಲಿ, ಆವಾಗ 21 ವರ್ಷ ಅಷ್ಟೇ, ಅಷ್ಟರಲ್ಲಿ ನಾನು ಯಾವ ಫ್ಯಾಮ್ಲಿನೂ ಈ ಥರದ್ದು ಫ್ಯಾಮ್ಲಿ ನೋಡೇ ಇಲ್ಲ. ಯಾಕೆ ಹಿಂಗೆ ಏನು ತಲೆ ಕೆಟ್ಟೋಗ್ತಾ ಇತ್ತು. ಮತ್ತು ನಮ್ಮಮ್ಮ ಬಿಟ್ಬಿಡು, ನಾನು ನೋಡ್ಕೊಳ್ತೀನಿ, ನಿನಗೆ ಯಾಕೆ ಕಷ್ಟ, ಹಂಗೆ ಹಿಂಗೆ ಅಂತ ಇದ್ದರೆ ಒಂದು ಪಾಯಿಂಟ್ ಆಫ್ ವ್ಯೂ ಕನ್ವಿನ್ಸ್ ಆಗಿಬಿಟ್ಟೆ ನಮ್ಮ ಮಮ್ಮಿಗೆ. ಹೌದು, ಪರಿಸ್ಥಿತಿನೇ ಹಿಂಗೆ ಆಗ್ತಾಯಿರೋದು ಅಂದ್ಬಿಟ್ಟು. ಮತ್ತು ನಾನೇ ಏನೇನೋ ಸಿಚುವೇಶನ್ಸ್, ಏನೇನೋ ತಿಳ್ಕೊಬೇಕು, ಏನು ಸತ್ಯ ಏನು ಸುಳ್ಳು ತಿಳ್ಕೊಬೇಕು ಅಂದ್ಬಿಟ್ಟು ತುಂಬ ಒದ್ದಾಡಿ ಏನೇನೋ ತಿಳ್ಕೊಂಡೆ. ಸುಳ್ಳು ನಿಜ ಏನೇನೋ ಸಾಕಷ್ಟು ಬಂತು. ಅದು ಒಂದು ರೀತಿಯಿಂದ ಅಲ್ಲ, 50 ರೀತಿಯಿಂದ ಬಂತು. ಮತ್ತು ನಾನು ಒಂದು ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅದು ಯಾವ ಕಾರಣಕ್ಕೆ ಕಾಂಟ್ಯಾಕ್ಟ್ ಮಾಡಿದೆ ಅಂತ ಗೊತ್ತಿಲ್ಲ. ಒಂದು ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಿದೆ, ಸಂದೀಪ್ ಅಣ್ಣನ. ಅವಣ್ಣ ನಾನು ಪರಿಸ್ಥಿತಿನ ಎಕ್ಸ್ಪ್ಲೇನ್ ಮಾಡಿದಾಗ ಅವಣ್ಣ ಒಂದೇ ಮಾತು ಹೇಳಿದ್ದು, ನೋಡು ಕೃತಿ, ನೀನೇನೂ ಆಲೋಚನೆ ಮಾಡಬೇಡ ಆಯಿತಾ. ನಿನ್ನ ಗಂಡ ಎಂಥವನೋ ಅನ್ನೋದು ನಿನ್ನ ತಲೆಯಲ್ಲಿ ಇಟ್ಕೋಬೇಡ. ಎಂಥವನನ್ನ ಆಗಿರಲಿ, ಕಣ್ಣು ಮುಚ್ಕೊಂಡು ನಿನ್ನ ಗಂಡ ಎಲ್ಲ ಕರಿತಾನೆ, ಏನು ಮಾಡಬೇಕು ಅಂತಾನೆ ಅದನ್ನು ನೀನು ಮಾಡು ಅಂದರು. ಅದೇ ಟೈಮಲ್ಲೇ ನಮ್ಮ ಮನೆಯವರು ಈ ಥರ ನನ್ನನ್ನು ಬೇರೆ ಮನೆಗೆ ಕಳಿಸ್ಬಿಟ್ಟಿದ್ದಾರೆ, ಲೀಸ್ ಮನೆ ಹಾಕ್ಕೊಟ್ಬಿಟ್ಟಿದ್ದಾರೆ, ಎಲ್ಲ ಐಟಮ್ಸ್ ಎಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರು. ನಾನು ಥಿಂಕ್ ಮಾಡಿದೆ, ಯಾಕೆ ಹಿಂಗಾಯಿತು, ಯಾಕೆ ನೀವೇನು ಮಾಡಿದ್ದೀರಾ ಹಂಗೆ ಕೇಳಿದೆ. ಅವರು ಏನು ಮಾಡಿದ್ದೀನೋ ಏನೋ ಗೊತ್ತಿಲ್ಲ, ಆಚೆಗೆ ಹಾಕಿದ್ದಾರೆ ಅಂದರು. ನನ್ನ ಜೊತೆ ಬರ್ತೀಯಾ, ಇವಾಗ ನನಗೆ ನೀನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ನಮ್ಮ ಅಪ್ಪ ಅಮ್ಮ ನನ್ನನ್ನು ಬೇಡ ಅಂದ್ಬಿಟ್ಟು ಆಚೆಗೆ ಹಾಕ್ಬಿಟ್ಟಿದ್ದಾರೆ ಅಂತಂದರು. ನಾನು ಆಲೋಚನೆ ಮಾಡಿದೆ, ಯಾರ್ಯಾರು ಏನೇನು ಹೇಳಿದ್ರು, ಯಾರ್ಯಾರು ಏನೇನು ಮಾಡಿದ್ರು, ಯಾವುದು ನಿಜ ಯಾವುದು ಸುಳ್ಳು, ತುಂಬ ಡೀಪಾಗಿ ಥಿಂಕ್ ಮಾಡಿದೆ. ಒಂದು ಪಾಯಿಂಟ್ ಆಫ್ ವ್ಯೂ ನಾನು ನೋಡ್ದಂಗೆ ತುಂಬ ಒಳ್ಳೆಯವರು ಇವರು. ನನ್ನನ್ನು ನೋಡ್ತಿಲ್ಲ, ನನ್ನನ್ನು ಪ್ರೀತಿ ಮಾಡ್ತಿಲ್ಲ ಅಂತ ಬಿಟ್ಟರೆ ಅಪ್ಪ ಅಮ್ಮನ್ನ ದೇವರ ಥರ ನೋಡಿದವರು. ಸೊ ಯಾಕೆ ಇವ್ರಿಗೆ ಹಿಂಗಾಗ್ತಿದೆ ಅಂತ ನನಗೆ ಒಂದು ಪಾಯಿಂಟ್ ಆಫ್ ವ್ಯೂ, ಯಾರು ಇರ್ತಾರೋ ಬಿಡ್ತಾರೋ ನಾನಿರಬೇಕು ನನ್ನ ಗಂಡನ ಜೊತೆ ಅಂದ್ಬಿಟ್ಟು ಅಣ್ಣ ಹೇಳಿದೊಂದು ಮಾತು ನನ್ನ ಮನಸ್ಸಲ್ಲಿ ಚೆನ್ನಾಗಿ ಕೂರ್ತು. ಆ್ಯಂಡ್ ನನಗೆ ಅವ್ರ ಮೇಲೆ ಪ್ರೀತಿ ಇತ್ತು. ನಾನು ಯಾವುದೇ ಆಸ್ತಿ ಅಂತಸ್ತು ನೋಡಿ ಮದುವೆ ಆಗಿಲ್ಲ, ನಿಜವಾಗ್ಲೂ ಒಂದು ಮಾಂಗಲ್ಯಕ್ಕೆ ಬೆಲೆ ಕೊಟ್ಟು ನನ್ನ ಮದುವೆ ಆದೆ, ಓಕೆನಾ. ಹಂಗಾಗಿ ಕಣ್ಣು ಮುಚ್ಕೊಂಡು ಅದು ಬಂದುಬಿಟ್ಟೆ ಅವ್ರ ಜೊತೆ, ಓಕೆನಾ. ಅದು ನಮ್ಮ ಮಮ್ಮಿ ಜೊತೆ ಜಗಳ ಮಾಡಿಕೊಂಡು, ನಮ್ಮ ಮಮ್ಮಿ ಹಿಂಗೆ ಏನೋ ಮಾತು ಚಿಕ್ಕ ಪುಟ್ಟ ಜಗಳ ಕಾಮನ್ ಅಲ್ವಾ, ತಾಯಿ ಮಗಳ ಮಧ್ಯೆ ಏನೋ ಒಂದೊಂದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಆ ಥರ ನಮ್ಮಮ್ಮ ಏನಕ್ಕೋ ಒಂದು ಏಟು ಹಾಕಿದ್ರು. ಬುದ್ಧಿ ಬಂದಮೇಲೆ ಏನು ಹೊಡೆದಿಲ್ಲ, ಬಟ್ ಬುದ್ಧಿ ಬರೋಕ್ಕೆ ಮುಂಚೆ ಹೊಡಿತಿದ್ರು, ಅದೆಲ್ಲ ಕಾಮನ್. ಬುದ್ಧಿ ಬಂದಮೇಲೆ ಹೊಡೆದಿಲ್ಲ. ಸಡನ್ನಾಗಿ ನಮ್ಮಮ್ಮಗೆ ಏನು ಫ್ರಸ್ಟ್ರೇಷನ್ ಇತ್ತೋ, ಯಾವ ಬಾಧೆ ಇತ್ತೋ, ಸಡನ್ನಾಗಿ ಒಂದು ಕೊಟ್ಟರು ಕಪಾಳಕ್ಕೆ. ಅದೇ ಸಿಕ್ಕಿದ ಚಾನ್ಸು ಅಂತ ಆವಾಗ ನನಗಾಗಿದ್ದು ಬಾಧೆಯನ್ನು ಯೂಸ್ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕರೆದು ಬಂದುಬಿಟ್ಟೆ ಅವ್ರ ಜೊತೆ ಲೀಸ್ ಮನೆಗೆ. ಅವ್ರ ಹತ್ರ ಸಿಂಗಲ್ ರೂಪಿ ಇಲ್ಲ. ತಾನೇ ಕಾರ್ ತೊಗೊಂಡಿದ್ರು, 1 ಮಂತ್ ಏನೋ ಆಗಿತ್ತು ಅಷ್ಟೆ. ಕಾರ್ ತೊಗೊಂಡಿದ್ರು, ಏನೂ ಇರಲಿಲ್ಲ. ನಮ್ಮ ಹತ್ರ ಸಿಂಗಲ್ ಚೇರ್ ಕೂಡ ಇರಲಿಲ್ಲ. ಸುಮ್ಮನೆ ಮಾಡ್ಕೊಂಡು ತಿನ್ನೋಕೆ ಒಂದು 4-5 ಐಟಮ್ ಇತ್ತು, ಅಷ್ಟು ಬಿಟ್ಟರೆ ಏನಿರಲಿಲ್ಲ. ಪಾಪ ಅವರು 1 ತಿಂಗಳು 2 ತಿಂಗಳು ಸಾಲ ಮಾಡೋ ಕಾರ್ ತೊಗೊಂಡಿದ್ರು. EMI ಕಟ್ತಾಯಿದ್ರು, ಕಾರ್ ತೊಗೊಂಡ್ರು ಸಾಲ ತೀರಿಸ್ತಾಯಿದ್ರು. ಆ ಸಿಚುವೇಶನ್ಸಲ್ಲಿ 10,000ಕ್ಕೆ ಡಿಮಾರ್ಟಿಗೆ ಕರ್ಕೊಂಡೋಗಿ ದಿನಸಿ ತಗೊಂಡು ನಾವು ಒಂದೇ ಸರಿ ಬಂದ್ವಿ. ಅದು ಪಿತೃಪಕ್ಷಿಗಳು ಒಳ್ಳೆಯದಲ್ಲ, ಹೋಗಬಾರ್ದು ಅಂತಾರೆ. ಮೊದಲನೇ ಸರಿ ಯಾವುದೋ ಒಂದು ಮನೆಗೆ ಹೋಗ್ತಿದ್ವಿ, ನಾವು ಹೋಗಬಾರ್ದು ಹಂಗೆ ಹಿಂಗೆ ಅಂತಾರೆ ಅಂದರು. ಆ ಟೈಮಲ್ಲಿ ಬಂದ ಮೇಲೆ ಸಾಕಷ್ಟು ಫೇಸ್ ಮಾಡಿದ್ವಿ. ಅದೆಲ್ಲ ಸೆಕೆಂಡ್ರಿ. ಆ ಮನೆಗೆ ಬಂದಾದಮೇಲೆ ಜೀವನ ಸ್ಟಾರ್ಟ್ ಮಾಡಿದ್ವಿ. ಒಂದಿದ್ರು ಒಂದಿಲ್ಲ ಅಂದರು. ಹೊಟ್ಟೆಗೆ ಬಟ್ಟೆಗೆ ಅವ್ರ ಪಾಪ ದುಡಿತಿದ್ರು. 1-2 ತಿಂಗಳು 3 ತಿಂಗಳು ಹಂಗೆ ಜೀವನ ಮಾಡಿದ್ವಿ. ಮತ್ತು ನನಗೊಂದು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು, ಏನೂ ಇಲ್ಲ ನಮ್ಮ ಹತ್ರ, ಏನೂ ಕೊಡಲಿಲ್ಲ,
ಏನೂ ಇಲ್ದಂಗೆ ಮಾಡಿಬಿಟ್ರು. ಯಾಕೆ, ಏನು? ಸರಿ, ಅದೇನಾದರೂ ಆಗಿರಲಿ, ಅವ್ರ ಉದ್ದೇಶ ಏನಾದರೂ ಆಗಿರಲಿ, ಏನು ಇಲ್ದಿರ ನಮ್ಮನ್ನು ಮಾಡಿದಾರಲ್ವ, ಎಲ್ಲ ತಗೊಂಡು ನಾವೇನು ಅನ್ನೋದು ಪ್ರೂವ್ ಮಾಡಬೇಕು. ಮತ್ತು ಒಂದೇ ಒಂದು ಸರಿ ಒಂದು ಮಾತಂದಿದ್ರು, ನಾನಿಲ್ಲ ಅಂದರೆ ಅವನಿಗೆ ಏನೂ ಮಾಡೋಕ್ಕಾಗಲ್ಲ ಅಂತ. ಅದು ಒಂದು ತಲೆಯಲ್ಲಿತ್ತು. ನಾನೇನು ಮಾಡಿದೆ, 3 ತಿಂಗಳು ಹಾಗೆ ನಡೀತಿತ್ತಾ. ನಾವು ಹೋಗಿದ ತಕ್ಷಣ, ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಕೆಲಸದ ಆಂಟಿ ನಮ್ಮ ಮನೆಗೆ ಬಂದರು. ಅಂದರೆ ನಾವೇ ಕೆಲಸದ ಆಂಟಿ ಹುಡುಕೊಂಡ್ವಿ. ಏನಕ್ಕೆ ಹುಡುಕೊಂಡ್ವಿ ಅಂತ ಅಂದರೆ, ನಾನು ಆವಾಗ ತಾನೇ 5 ತಿಂಗಳು ತುಂಬಿ 6 ತಿಂಗಳಿಗೆ ಬಿದ್ದಿತ್ತು. ಆವಾಗೂ ಒಂಥರ ಈ ಥರ ಚಳಿಗಾಲ, ಬಾಳಂತಿ, 6 ತಿಂಗಳು ಬಾಳಂತಿ ಅಂದಮೇಲೆ ತುಂಬ ತಣ್ಣೀರು ಮುಟ್ಟೋಂಗಿಲ್ಲ. ನಾನು ತಣ್ಣೀರು ಮುಟ್ಕೊಂಡಿದ್ದೆ, ಬಟ್ ಹೆವಿ ತಣ್ಣೀರೆಲ್ಲ ಇರೋಂಗಿಲ್ಲ. ಬಟ್ಟೆ ಒಗೆಯೋದು ಅದೆಲ್ಲ ಮಾಡೋಂಗಿಲ್ಲ, ಮನೆ ಉಜ್ಜೋದು ಪಾತ್ರೆ ಉಜ್ಜೋದು ಹಂಗೆಲ್ಲ ಮಾಡೋಂಗಿಲ್ಲ. ಮಾಡಿದ್ರೆ ಏನಾಗುತ್ತೆ, ಶೀತ ಆಗಿ ಮುಂದೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ಹಿಂಗೆ ಅಂತ ಹೇಳಿದೆ. ಏನು ಮಾಡೋದು ರೀ ಅಂತ ಅಂದಾಗ, ಬಟ್ಟೆ ಒಗೆಯೋಕ್ಕೆ ಮನೆ ಉಜ್ಜೋಕ್ಕೆ ಎಲ್ಲ ಮನೇನೋ ಬಿಸಿನೀರಲ್ಲಿ ಒರೆಸ್ಕೊಬೋದು, ಬಟ್ಟೆ ಒಗೆಯೋಕ್ಕೆಲ್ಲ ಏನು ಮಾಡೋದು ಅಂತ ನಮ್ಮ ಮನೆಯವ್ರ ಹತ್ರ ಮಾತಾಡಿದಾಗ, ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಾವು ಎಷ್ಟಾಗುತ್ತೋ ಏನೋ, ಆವಾಗಿನ ನಮ್ಮ ಪರಿಸ್ಥಿತಿ ತುಂಬ ಕೆಳದಾಗಿತ್ತು ಆಯಿತಾ. ಪಾಪ ಅವ್ರ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ನಾನು ಝೀರೋ, ನಾನು ಏನೂ ಸಂಪಾದನೆ ಮಾಡ್ತಾ ಇರಲಿಲ್ಲ. ನನಗೆ ಯಾವ ಕಡೆಯಿಂದನೂ ಇನ್ಕಮ್ ಇರಲಿಲ್ಲ. ನಮ್ಮ ಅಪ್ಪ ಕೊಟ್ಟರೆ ಒಂದು ಹೋಯ್ತು, ಅಷ್ಟು ಬಿಟ್ಟರೆ. ಏನು ಮಾಡಿದೆ, ಒಂದಿಬ್ರಿಗೆ ಹೇಳಿದ್ವಿ. ನಾವು ಲೀಸ್ಗಿದ್ದಿದ್ದು ಓನರು ಒಬ್ಬ ಆಂಟಿ, ಕಲಿಸ್ದ ಆಂಟಿನ ಕಳಿಸಿದ್ರು. ಸುಕನ್ಯಾ ಆಂಟಿ ಬಂದರು ಮೇಲೆಗೆ. ಬಂದು, ಆಂಟಿ ಈ ಥರ ಒಂದು ಸರಿ ಪಾತ್ರೆ ಉಜ್ಕೊಡಿ, ಒಂದು ಸರಿ ಬಟ್ಟೆ ಕೊಡಿ, ದಿನಕ್ಕೆ ಮಗು ಬಟ್ಟೆ ಎಲ್ಲ ಇರುತ್ತೆ ಅಂದಾಗ ಅವರು ನಮ್ಮ ಹತ್ರ 2,000 ಕೇಳಿದ್ರು. ನಾವು ಇಲ್ಲ ಆಂಟಿ, ನಮ್ಮ ಕೈಲಿ ಅಷ್ಟು ಕೊಡೋಕ್ಕಾಗಲ್ಲ, 1,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. ಆಯಿತಾ. ಇನ್ನೂ ಮೇ ಬಿ ಪಾಪ ಅವ್ರು ಇನ್ನೂ ಬೇರೆ ಕಡೆ ಎಲ್ಲ ಜಾಸ್ತಿ ಸಂಪಾದನೆ ಮಾಡ್ತಾರೆ. ಬಟ್ ನಮಗೆ ಅಂದಿದ್ದಕ್ಕೆ ಏನೋ ಗೊತ್ತಿಲ್ಲ, ಅವ್ರು ನಮ್ಮ ಹತ್ರ ಅಷ್ಟು ಕೇಳಿದ್ರು. ನಾವೇನು ಮಾಡಿದ್ವಿ, ಇಲ್ಲ ಆಂಟಿ 2,000 ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು, ಬಟ್ಟೆ ಒಗೆಯೋಕ್ಕೆ, ಪಾತ್ರೆ ಉಜ್ಜೋಕ್ಕೆ, ಮನೆ ಒರ್ಸೋಕ್ಕೆ 3ಕ್ಕೂ ಸೇರಿ ನಾವು 1,600 ರೂಪಾಯಿಗೆ ಮಾತಾಡಿದ್ವಿ. ಆ್ಯಂಡ್ ಪಾಪ ಆಂಟಿ ಎಂಥ ಪರಿಸ್ಥಿತಿಯಲ್ಲಿದ್ದರು, ತುಂಬ ಮನೆಗಳು ಒಪ್ಕೊಂಡಿದ್ರು. ಆ ಆಂಟಿಗೂ ತುಂಬ ಕಷ್ಟ ಇರೋದಕ್ಕೆ ಅನಿಸುತ್ತೆ, ತುಂಬ ಮನೆಗಳು ಒಪ್ಕೊಂಡಿದ್ರು. ನಮ್ಮ ಮನೆಗೂ ಒಪ್ಕೊಂಡ್ರು, 1,600 ರೂಪಾಯಿ ಕೊಟ್ಟರು. ಆ ಆಂಟಿ ಸ್ಟಾರ್ಟ್ ಮಾಡಿದ್ರು ನಮಗೆ ನಮ್ಮ ಮನೇಲಿ ಕೆಲಸ ಮಾಡೋಕ್ಕೆ. ಕೆಲಸ ಮಾಡ್ತಾ ಆಂಟಿ ನಂಗೆ ತುಂಬ ಕ್ಲೋಸ್ ಆಗಿಬಿಟ್ರು. ಯಾವ ಥರ ಕ್ಲೋಸ್ ಆದರು ಅಂದರೆ, ಮಾಮೂಲಿ ಇವಾಗ ಅವ್ರಿಗೂ ಗೊತ್ತಿರುತ್ತೆ, ಏನಮ್ಮ, ಯಾಕಮ್ಮ ಅತ್ತೆ ಮಾವ ಇಲ್ವಾ, ಅಪ್ಪ ಅಮ್ಮ ಇಲ್ವಾ, ಯಾರೂ ಬರಲ್ಲ ಹೋಗಲ್ಲ ಅಂತ. ಒಂದು 1 ಮಂತ್ 2 ಮಂತ್ಸ್ ಆದಮೇಲೆ ಎಲ್ಲ ಹಿಂಗೆ ವಿಚಾರಿಸಿದಾಗ ನಾನು ಹೇಳ್ಕೊಂಡೆ ನನ್ನ ಪರಿಸ್ಥಿತಿನ. ಯಾರೋ ಪಾಪ ಆಂಟಿ, ತಪ್ಪೇನಿದೆ, ತಾಯಿ ಥರ ಇದ್ದಾರೆ ಅಂದ್ಬಿಟ್ಟು ಹೇಳ್ಕೊಂಡೆ. ಆಂಟಿ ಎಲ್ಲ ಕೇಳಿಸ್ಕೊಂಡು, ನೀನು ತಲೆ ಕೆಡಿಸ್ಕೊಬೇಡ, ತುಂಬ ಧೈರ್ಯ ಹೇಳಿ, ತುಂಬ ಸಂತದವ್ರ ಥರ ಮಾತಾಡಿ, ಆಯ್ ಆಂಟಿ ನೀನು ದುಡಿಯಮ್ಮ, ನೀನು ದುಡಿದು ನೀನು ಏನಾದರೂ ಮಾಡು ಅಲ್ಲಿ ನಾನು ಅಂತ ಇದ್ದೆ ಆಂಟಿಗೆ. ಮಾಮೂಲಿಯಾಗಿ ಏನಾದರೂ ಮಾತಾಡ್ತಾ ಆಂಟಿ ನಾವು ಚೆನ್ನಾಗಿ ಓದಿ ಒಂದು ಒಳ್ಳೆ ಪರ್ಸೆಂಟೇಜ್ ಎಲ್ಲ ಬಂದಿದ್ದಿದ್ರೆ ನಾವು ಒಂದು ಜಾಬ್ ಮಾಡಿಕೊಂಡು ನಮ್ಮ ಜೀವನ ನಾವು ಕಟ್ಕೋಬೋದಾಗಿತ್ತು. ಸ್ಟಡೀಸಲ್ಲಿ ಡ್ರಾಪ್ಔಟ್ ಆಗಿ ಇವಾಗ ಏನೂ ಕೆಲಸ ಮಾಡೋಕ್ಕಾಗದೆ, ಏನೂ ಇಲ್ಲದೆ ತುಂಬ ಕಷ್ಟ ಆಗ್ತಿದೆ ಆಂಟಿ, ಏನೋ ಮಾಡಬೇಕು ಅಂದಾಗ ಹಾಯ್ ಆಂಟಿ ನನಗೆ ಒಂದು ಸೊಲ್ಯೂಷನ್ ಕೊಟ್ಟರು. ಅವತ್ತು ಕೊಡಲಿಲ್ಲ, ಮತ್ತು ಒಂದು ವಾರಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟರು. ಏನು ಸೊಲ್ಯೂಷನು ಅಂದರೆ, ಆಂಟಿ ಅವಾಗವಾಗ ನಮ್ಮ ಮನೇಲಿ ಊಟ ಮಾಡ್ತಿದ್ರು ಆಯಿತಾ. ನಾನು ಅವಾಗ ಒಂದು ಸ್ವಲ್ಪ ಸುಮಾರಾಗಿ, ಚೆನ್ನಾಗಲ್ಲ ಸುಮಾರಾಗಿ ಅಡುಗೆ ಕಲ್ತಿದ್ದೆ. ಯಾಕೆ ಅಂತಂದರೆ, ಫಸ್ಟು ನಾನು ಪ್ರೆಗ್ನೆಂಟ್ ಆಗೋಕ್ಕೆ ಮುಂಚೆ 6 ತಿಂಗಳು ನಮ್ಮ ಮನೆಯವ್ರ ಜೊತೆ ನಾನು ಸಪ್ರೇಟಾಗಿದ್ದೆ. ನಾವು ಕಲ್ಯಾಣ ನಗರದಲ್ಲಿದ್ವಿ. ಅಲ್ಲಿ 6 ತಿಂಗಳಿದ್ದಾಗ ನಾನು ಅಡುಗೆಗಳೆಲ್ಲ ಮಾಡಿ ಎಲ್ಲ ಕೆಡ್ಸಾಕ್ತಾಯಿದ್ದೆ. ನಮ್ಮ ಮನೆಯವರು ಎಲ್ಲ ಏನೂ ಚೆನ್ನಾಗಿಲ್ಲ ಅಂತಿದ್ರು. ಏನೋ ಒಂದೊಂದು ಆಗ್ತಿತ್ತು ಪ್ರತಿದಿನ, ಒಂದು ದಿವಸನೂ ಚೆನ್ನಾಗಿ ಬರ್ತಾ ಇರಲಿಲ್ಲ. ನಂಗೆ ಅದು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗ್ತಾ ನನ್ನ ತಲೆಯಲ್ಲಿ ಕೂತ್ಬಿಟ್ಟಿತ್ತು, ನಾನೆಲ್ಲ ಹಿಂಗೆ ಅಡುಗೆಗಳೆಲ್ಲ ಕೆಡ್ಸಾಕ್ತಾಯಿದ್ದೀನಿ, ಅಡುಗೆಗಳೇನೂ ಬರ್ತಾಯಿಲ್ಲ, ನಾನು ಏನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ತಲೆ ಕೆಡಿಸ್ಕೊಂಡಾಗ, ಮತ್ತೆ ಬರ್ತಾ ಮತ್ತೆ ನಾನು ಇಲ್ಲಿ ಬಂದ ಮೇಲೆ ಬಾಳಂತನ ಎಲ್ಲ ಒಂದು 5 ತಿಂಗಳು ಬಾಳಂತನ ಮುಗಿಸ್ಕೊಂಡು ಬಂದ ಮೇಲೆ ಒಂದು ಸ್ವಲ್ಪ ಅಡುಗೆ ಬೆಟರಾಗಿ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಮನೆಯವರು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತಿದ್ರು. ಮತ್ತು ಈ ಆಂಟಿ ತಿಂದಾಗ ಚೆನ್ನಾಗಿ ಮಾಡ್ತಿದ್ಯಾ ಅಮ್ಮ ಅಂತಿದ್ರು. ಆ ಆಂಟಿ ಚೆನ್ನಾಗಿ ಮಾಡ್ತೀಯಾ ಅನ್ನೋದಕ್ಕೆ ಇನ್ನೊಂದು ಏನು ಹೇಳಿದ್ರು ಅಂದರೆ, ನಾನೊಬ್ಬರು ಮನೇಲಿ ಮಾತಾಡ್ತೀನಿ, ಡಾಲರ್ಸ್ ಕಾಲನಿಯಲ್ಲಿ ಲಲಿತಾ ಆಂಟಿ ಅಂತಿದ್ದಾರೆ. ಆ ಆಂಟಿ ಅವ್ರ ಮನೇಲಿ ಕೆಲ್ಸಕ್ಕೆ ಹೋಗ್ತಿದ್ರು ಫಸ್ಟ್. ಆ ಆಂಟಿ ಹತ್ರ ಮಾತಾಡ್ತೀನಿ, ಅವ್ರಿಗೆ ಅಡುಗೆ ಮಾಡೋರು ಬೇಕಂತೆ, ಒಂದು 10,000 ಕೊಡ್ತಾರಮ್ಮ,
ನೀನು ಹೋಗಿ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರು. ಆಂಟಿ ಮಗು ಇದೆ, ಹೆಂಗೆ ಹೋಗಲಿ, ನನಗೇನು ಬೇಜಾರಿಲ್ಲ ಆಂಟಿ. ಈಗ ಯಾವ ಟೈಮ್ ಬೇಕೋ ಮೊದಲು ನಮ್ಮ ಮನೇಲಿ ಮಾಡಿಟ್ಬಿಟ್ಟು ಅಲ್ಲಿ ಹೋಗ್ತೀನಿ, ಅಥವಾ ಅಲ್ಲಿ ಮಾಡಿಟ್ಬಿಟ್ಟು ಮನೆಗೆ ಬರ್ತೀನಿ ಅಂತ ಹೇಳಿದೆ. ಆವಾಗ ಏನು ಮಾಡಿದೆ, ನಮ್ಮ ಮನೆಯವರು ಇದಕ್ಕೆ 100% ಒಪ್ಪಲ್ಲ ಅಂತ ನನಗೆ ಕನ್ಫರ್ಮ್ ಆಯಿತು. ಸರಿ ಅಂದ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಹೇಳಲಿಲ್ಲ. ಆಂಟಿ ಆಯ್ತಾ ಆಂಟಿ ಹೋಗ್ತೀನಿ ಅಂತ ನಾನು ಆಂಟಿಗೆ ಹೇಳ್ಬಿಟ್ಟೆ. ಆಂಟಿಗೆ ಹೇಳ್ಬಿಟ್ಟು ಆಂಟಿ ಅವ್ರ ಹತ್ರ ಮಾತಾಡಿದ್ರು. ನಾನು ಹೋದೆ, ಒಂದು ದಿವಸ ಮಾತಾಡ್ಕೊಂಡು ಬಂದೆ. ಅವ್ರು ಏನು ಹೇಳಿದ್ರು, ಅಮ್ಮ ನಮ್ಗೆ 9 ಗಂಟೆಗೆ ಬರಬೇಕು, 9 ಗಂಟೆಯಿಂದ 10 ಗಂಟೆ ಒಳಗಡೆ ಎಲ್ಲ ಮುಗಿಸ್ಬಿಟ್ಟು ಹೋಗಬೇಕು ಅಂತ ಹೇಳಿದ್ರು. ಸರಿ ಆಂಟಿ ಬರ್ತೀನಿ ಅಂದ್ಬಿಟ್ಟು ಅವರು ಸೌತ್ ಇಂಡಿಯನ್ ಡಿಶಸ್ ಎಲ್ಲ ಕೊಟ್ಟರು. ಮಾಮೂಲಿ ಅವರು ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿರಿ ಅಂತ ಹೇಳಿದ್ರು. ಸರಿ ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳಿದೆ. ಆಯಿತಾ, ಒಂದು ಕಾನ್ಫಿಡೆನ್ಸಲ್ಲಿ ಸ್ಟಾರ್ಟ್ ಆಯಿತು. ದೆನ್ ಮತ್ತೆ ಏನಾಯಿತು ಅಂದರೆ, ನಾನು ನಮ್ಮ ಮನೆಯವ್ರ ಹತ್ರ ಹೇಳಲಿಲ್ಲ. ಖಂಡಿತ ಗೊತ್ತು ನನಗೆ ಅವ್ರು ಒಪ್ಪಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಹೇಳ್ದಿರ ನಾನೇನು ಮಾಡಿದೆ, ಬೆಳಗ್ಗೆ 7 ಗಂಟೆಗೆ ಎದ್ದು 8 ಗಂಟೆ 8:15 ಅಷ್ಟರಲ್ಲೆಲ್ಲ ಅಲ್ಲಿ ಮುಗಿಸ್ಬಿಟ್ಟು ನಾನು 9 ಗಂಟೆಗೆ ಅಲ್ಲಿ ಹೋಗಿ ಅಡುಗೆ ಮಾಡಿಟ್ಬಿಟ್ಟು ಬರ್ತಿದ್ದೆ. ನನಗೆ ತಿಂಗ್ಳಿಗೆ 10,000 ಅಲ್ಲಿಂದ ಸ್ಟಾರ್ಟ್ ಆಯಿತು. ಅದೇ ಮನೆಯಲ್ಲಿ ಲಲಿತಾ ಆಂಟಿ ಅಂತ ಅವ್ರ ಮಗಳೇ ನೇಹಾ ಅಕ್ಕ. ಆಯಿತಾ, ಆ ಅಕ್ಕ ನನಗೆ ಪ್ರತಿದಿನ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನನ್ನ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಮಾತಾಡ್ತಾಯಿದ್ರು. ಮಾಮೂಲಿ ಇವಾಗ ನಾವು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಮಾತಾಡ್ತಾರಲ್ವ, ನಮ್ಮ ಮನೆಗೆ ಯಾರಾದರೂ ಇವಾಗ ಕೆಲ್ಸಕ್ಕೆ ಬಂದರೆ ಮಾತಾಡ್ತಾರೆ ಅಲ್ವಾ. ಆವಾಗ ಆ ಅಕ್ಕ ನನ್ನ ಪರಿಸ್ಥಿತಿನೆಲ್ಲ ಕೇಳಿ ನಾನು ಮಾತಾಡೋವಂಥ ರೀತಿ ಎಲ್ಲ ಅಕ್ಕಾಗಿ ನಿಮಗೆ ಇಷ್ಟು ನಾಲೆಜ್ ಇದೆ, ನೀವು ಏನಕ್ಕೆ ಅಡುಗೆ ಕೆಲಸಕ್ಕೆ ಒಪ್ಕೊಂಡಿದ್ದೀರಾ, ಯಾಕೆ, ಏನು ನಿಮ್ಮ ಪರಿಸ್ಥಿತಿ ಅಂತ ಎಲ್ಲ ಹೇಳಿದಾಗ ಈ ಥರ ಎಲ್ಲ ಬಿಡಿಸಿ ಹೇಳಿದೆ. ಹಿಂಗೆ ಇದೆ ಎಲ್ಲ ಹೇಳಿದೆ. ಆಯಿತಾ, ಪ್ರತಿಯೊಂದನ್ನು ಹೇಳ್ಕೊಂಡಾಗ ಅವರು ನನಗೆ ತುಂಬ ರಿಸ್ಕ್ ತಗೊಂಡು, ಅದು ಎಷ್ಟು ಒಳ್ಳೆಯ ಗುಣ ಅವ್ರದ್ದು ಅಂದರೆ, ಆ ನೇಹಾ ಅಕ್ಕದು, ಅವ್ರ ಅಮ್ಮದು, ಆ್ಯಂಡ್ ನನಗೆ ಈ ದಾರಿ ನೋಡಿಸ್ಕೊಟ್ರು ಅಂತ ಕೆಲಸದ ಆಂಟಿದು. ಅವ್ರು ಏನು ಮಾಡಿದ್ರು, ನನಗೆ ಅಮೆಝಾನಲ್ಲಿ ಕೆಲಸ ಕೊಡಿಸಿದ್ರು. ಸ್ಟಾರ್ಟಿಂಗಲ್ಲಿ ನನಗೆ ಝೀರೋ, ಹೆಂಗೆ ಮಾಡಬೇಕು ಏನು ಅಂತ ಕಲಿಯೋಕ್ಕೆ ಒಂದು 3 ತಿಂಗಳು ತಗೊಂತು. ನಾನು ಕ್ಲಿಕ್ ಆಗಕ್ಕೆ ಒಂದು 6 ತಿಂಗಳು 8 ತಿಂಗಳು ತಗೊಂತು. ಆ್ಯಂಡ್ ಆಲ್ಮೋಸ್ಟ್ 1 ವರ್ಷದಷ್ಟೊತ್ತಿಗೆ ನನ್ನ ಕೇಪಬಿಲಿಟಿ, ನಾನು ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಅಕ್ಕ ನನಗೆ ಪ್ರತಿಯೊಂದನ್ನು ಗೈಡ್ ಮಾಡಿ ನನ್ನನ್ನು ಒಂದು ರೇಂಜಿಗೆ ತಂದರು. ಮತ್ತು ನನ್ನ ಪಾಡಿಗೆ ನನ್ನ ಬಿಟ್ಬಿಟ್ರು, ಇವಾಗ ಏನು ಮಾಡ್ತೀಯೋ ಮಾಡು ಅಂತ. ಆಯಿತಾ, ಅವತ್ತಿಂದ ನನ್ನ ಲೈಫ್ ಯಾವ ಥರ ಚೇಂಜ್ ಆಯಿತು ಅಂದರೆ, ನಾನು ಬದುಕಿರೋವರೆಗೂ ಅವ್ರನ್ನ ನೆನೆಸ್ಕೋಬೇಕು. ನನ್ನ ಉಸಿರಿರೋವರೆಗೂ ನಾನು ಒಂದು ಲೆವೆಲಿಗೆ ಜೀವನ ಮಾಡಿದ್ದೀನಿ, ನಾನು ಒಂದು ರೇಂಜಿಗೆ ಹೋಗಿದ್ದೀನಿ ಅಂತಂದರೆ ಅದಕ್ಕೆ ಅವರೇ ಕಾರಣ. ನೀವಿಲ್ಲ ಅಂದಿದ್ರೆ ಏನಾಗೋಗ್ತಾ ಇದ್ನೋ ಏನೋ ಅಕ್ಕ ಅಂದರೆ, ನಂದೇನಿಲ್ಲ, ನನ್ನ ದಾರಿ ನೋಡಿಸ್ದೆ ಅಷ್ಟೇ. ನಿನಗೆ ಆ ಕೇಪಬಿಲಿಟಿ ಇತ್ತು, ನಿನಗೆ ಆ ಟ್ಯಾಲೆಂಟ್ ಇರೋದಕ್ಕೆ ಅಂತ ತುಂಬ ಸರಿ ಹೇಳಿದ್ರು. ಎಷ್ಟು ಟ್ಯಾಲೆಂಟ್ ಇದ್ದರೆ ಏನು ಕ್ರಿಯೇಟಿವಿಟಿ ಇದ್ದರೆ ಏನು, ಒಂದು ಅವಕಾಶ ಅನ್ನೋದು ಬೇಕಲ್ವ ಅಂತೇಳಿ ತುಂಬ ಖುಷಿಯಿಂದ ಮಾಡೋಕ್ಕೊಂಡು ಶುರು ಮಾಡಿದೆ. ಆಟ ಅನ್ನೋದಿತ್ತಲ್ವ, ಮತ್ತು ಅಷ್ಟೇ ನಾನೊಂದು 3 ತಿಂಗಳು ಮಾಡಿದೆ ಅಡುಗೆ ಕೆಲಸ. 3 ತಿಂಗಳು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಯಾವಾಗ ಗೊತ್ತಾಗಿದೆ ಅಂದರೆ, ನಾವು ಈ ಮನೆಗೆ ಬಂದಾದ ಮೇಲೆ ಗೊತ್ತಾಗಿದೆ. ಹಂಗೆ ಮೇಂಟೈನ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಸಡ್. ಈಗ ಕೆಲಸದ ಆಂಟಿನ ನಾನು ಮೀಟ್ ಮಾಡಬೇಕು. ಆಂಟಿಗೆ ಒಂದು ಸರಿ ಈ ಮನೆಗೆ ಬಂದಿದ್ದು 1.5 ತಿಂಗಳಿಂದ ಆಂಟಿಗೆ ಮೀಟ್ ಮಾಡೇ ಇಲ್ಲ. ಈಗ ಕೆಲಸದ ಆಂಟಿನ ಮೀಟ್ ಮಾಡಿ ಆಂಟಿಗೆ ದುಡ್ಡು ಕೊಟ್ಟು ರಾಗಿ ಕೊಡಬೇಕು. ಪ್ರತಿ ಸರಿ ಅವ್ರು ನನ್ನ ಹತ್ರ ರಾಗಿ ಇಸ್ಕೊತಾ ಇದ್ರು, ಪ್ರತಿ ತಿಂಗಳು, ಅಂದರೆ ಆಗೋದಾಗೆಲ್ಲ. ಬಟ್ ನಾನು ಈ ಮನೆಗೆ ಬಂದಿದ್ದ ತಕ್ಷಣ ರಾಗಿ ಬೇಡಮ್ಮ ಅಂದರು. ಯಾಕೆ ಆಂಟಿ ಅಂದರೆ, ನಾನು ನಿಮಗೆ ಕೆಲಸ ಮಾಡಲ್ಲ ಏನೂ ಇಲ್ಲ, ನಾನು ಹೆಂಗೆ ಇಸ್ಕೊಳ್ಳೋದು ಅಂತ ಅಂದರು. ಬಟ್ ನನಗೆ ಮನಸ್ಸಾಗ್ತಿಲ್ಲ. ಹಂಗಾಗಿ ಹೋಗಿ ಆಂಟಿಗೆ ದುಡ್ಡು ಕೊಟ್ಟು ರಾಗಿ ಕೊಟ್ಟು ಮಾತಾಡಿಸ್ಕೊಂಡು ಬರಬೇಕು. ಲೆಟ್ಸ್ ಗೋ. ಇದೊಂದು ನನಗೆ ಹೇಳ್ಕೊಳ್ಳೇಬೇಕು ಅಂತ ಅನ್ನಿಸ್ತಾ ಇತ್ತು ಮನಸ್ಸಲ್ಲಿ. ಸೊ ಹಂಗೆ ಹೇಳ್ಕೊಂಡೆ. ಎಷ್ಟು ಸರಿ ಎಷ್ಟು ತಪ್ಪು ನನಗೆ ಗೊತ್ತಿಲ್ಲ. ಬನ್ನಿ ಹೋಗೋಣ, ದಿನ ಮಾತಾಡಿಸ್ಕೊಂಡು ರಾಗಿ ಕೊಟ್ಬಿಟ್ಟು ಬರೋಣ. ಕಾಫಿ ನನ್ನ ತಮ್ಮನೇ ತೊಳೆದೇ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು, ಮೂಟೆ ಎತ್ಕೊಂಡು ಹೋಗೋಕ್ಕಾಗಲ್ವಲ್ಲ ಒಬ್ಬಳೇ. ಹಂಗೆ ಮಟನ್ ಎಲ್ಲ ತೊಗೊಂಡು ಬರಬೇಕಿತ್ತು ಬಾ ಮಗ ಅಂತ ಅವನಿಗೆ ಕಾಫಿ ಮಾಡಿದೆ. ಸೊ ನಾನು ಸ್ವಲ್ಪ ಕಾಫಿ ಇಟ್ಕೊತೀನಿ. ಓಕೆ, ಸಾರಿ ಮಗ ಎದ್ದೊಳಿಸಿದ್ದಕ್ಕೆ. ಅರ್ಧ ಮೂಟೆ ಇನ್ನೊಂದು ಮೂಟೆಗೆ ಹಾಕ್ಕೊತೀಯಾ? ಹಾಕ್ಕೊಳ್ಳೋಣ, ಆ ಎಂಟಿಗೆ ಕೊಟ್ಟು ಬರೋಕ್ಕೆ ಕೆಲಸದಂತೆ. ಆ್ಯಂಡ್ ಮತ್ತೆ ಅನ್ಕೊಬೋದು ಏನು ಅಡುಗೆ ಕೆಲಸನೂ ಮಾಡಿದ್ದಾರೆ ಅಂತ. ಆ್ಯಂಡ್ ನನಗೊಂದೇ ಒಂದು ಸ್ವಲ್ಪನೂ ಮುಜುಗರನೇ ಇಲ್ಲ ನನಗೆ ಆ ಕೆಲಸ ಮಾಡಿದ್ದೀನಿ ಅಂದರೆ. ಬಿಕಾಸ್ ನನಗೆ ಆ ಟೈಮ್ಗೆ ಅದೇ ದೊಡ್ಡದು ಅನ್ನೋದಕ್ಕಿಂತ ಅವಶ್ಯಕತೆ.
ಯಾರು ಕೊಡ್ತಾರೆ ಕೆಲಸ? ನನಗೆ ಆ ಕೆಲಸ ತುಂಬಾ ಖುಷಿ ಕೊಡ್ತು. ಆ್ಯಂಡ್ ಒಂದು 4 ಜನಕ್ಕೆ ಊಟ ಮಾಡಿಕೊಡೋದು ಅನ್ನೋದು ಎಷ್ಟು ಖುಷಿ ವಿಚಾರ. ನನಗೇನು ಇವತ್ತಿಗೂ ಬೇಜಾರಿಲ್ಲ. 3 ತಿಂಗಳು ನಾನು ಅಡುಗೆ ಕೆಲಸ ಮಾಡಿದ್ದೀನಿ ಅಂತಂದರೆ. ಆ್ಯಂಡ್ ನಾನು ಅವತ್ತು ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ದು ಇವತ್ತಿಗೆ ಸ್ಟಾಪ್ ಮಾಡಿಲ್ಲ. ಸೊ ಅದರಿಂದ ಮೇಲಕ್ಕೆ ಬಂದಿರೋದ್ರಿಂದ ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿಗೂ ನಮ್ಮಪ್ಪ ನಮ್ಮಮ್ಮನಿಗೂ ಗೊತ್ತಿಲ್ಲ ಈ ಥರ ಮಾಡಿದ್ದೀನಿ ಅಂತ. ಆ್ಯಂಡ್ ಅದ್ರಲ್ಲಿ ತಪ್ಪೇನಿದೆ? ನನಗೆ ಅವಾಗ ಅವಶ್ಯಕತೆ ಇತ್ತು, ಸೊ ನಾನು ಹೋಗಲೇಬೇಕಾಯ್ತು, ಹೋದೆ, ದುಡ್ಕೊಂಡೆ. ತಿಂಗಳಿಗೆ 10,000 ನನಗೆ ಅವಾಗ ಜಾಸ್ತಿ. ಓಕೆನಾ? ಇವಾಗ ಸದ್ಯಕ್ಕೆ ಅದಕ್ಕೆ ತ್ರಿಬಲ್ ಮಾಡಿದ್ರು. ಆವಾಗ ನಂಗೆ 10,000 ತುಂಬ ದೊಡ್ಡ ಅಮೌಂಟು. ಬಿಕಾಸ್ ನಾನು 500, 1,000, 2,000 ಅಷ್ಟೇ ನನ್ನ ಹತ್ರ ಇರ್ತಿದ್ದಿದ್ದು. ನಾನು ದುಡಿಯೋಕ್ಕೆ ಒಂದು 10,000 ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಖುಷಿ ಅಲ್ವಾ? ನೋಡಿ, ಇನ್ನೂ ದೀಪ ಉರಿತಾನೇ ಇದೆ, ನೋಡಿಸ್ತೀನಿ. ಪ್ರತಿದಿನ ನಂಗೆ ಅದೇ ಥರ ದೀಪ ಉರಿಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ನಾನು ಹಚ್ಚೋಕ್ಕಾಗುತ್ತೋ ಇಲ್ವೋ, ಅಟ್ಲೀಸ್ಟ್ ಅವರಾದರೂ ಹಚ್ಚಬೇಕು ಅಂತ. ಬಟ್ ಒಂದೊಂದ್ಸರಿ ಮಿಸ್ ಆಗುತ್ತೆ. ಬಟ್ ನನ್ನ ತಲೆಯಲ್ಲಿ ಅದಿರುತ್ತೆ, ಪ್ರತಿದಿನ ಮನೇಲಿ ಮಣ್ಣಿನ ದೀಪ ಉರಿತಾ ಇರಬೇಕು ಅಂತ. ಮಳೆ ಚಳಿ ಆಂಟಿಗೆ ಕೊಡ್ಬೇಕಾಯ್ತಂತ ಬೆಳಗ್ಗೆ ಬೇಗ ಎದ್ದಾಗ ಬರೋಣ ಅಂದ್ಕೊಳ್ಳೋದು. ಏನೋ ಒಂದು ಕೆಲಸ ಇರ್ತಾಯಿತ್ತು. ಮಕ್ಕಳು ಬನ್ನಿ, ನಿಮಗೆ ಏನು ಎಲ್ಲ ಕ್ಲೀನಾಗಿ ಸೆಟ್ ಆಯಿತು. ನಮ್ಮ ಮನೆ ಆಪೋಸಿಟ್ ಇಲ್ಲೊಂದು ಮನೆ ಇದೆ. ಈ ಮನೆಯವರು ಅಂಡ ಒಲೆ ಇಟ್ಟಿದ್ದಾರೆ ಗಾಯ್ಸ್. ನೋಡಿ, ಹೊಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಪಕ್ಕ ಅಂಡ ಒಲೆ ಇದೆ ಅಲ್ಲ ಮಗ? ಪಕ್ಕ ತಾನೇ ಅಂಡ ಒಲೆನೋ ಬಾಯ್ಲರೋ ಗೊತ್ತಿಲ್ಲ. ಬಟ್ ನೋಡಿ ಹೊಗೆ ಹೆಂಗೆ ಬರ್ತಾಯಿದೆ. ವಾವ್! ಈ ಸಿಟಿಯಲ್ಲಿ ಇನ್ನೂ ಈಗಿನ ಕಾಲದಲ್ಲಿ ನಮಗೆ ಸಂಡೇ ಅಂತ ಅಂದರೆ ನಾನ್ ವೆಜ್ ಡೇ ಅಂತ ಹೇಳ್ಬೋದು. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಮಟನ್ ಸಾಂಬಾರು, ಮುದ್ದೆ ಅಥವಾ ಏನಾದರೂ ನಾನ್ ವೆಜ್ ಮಾಡ್ತೀವಿ. ಆ್ಯಂಡ್ ಅವತ್ತಿನ ದಿನ ನೈಟ್ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಲೇಟಾಗಿ ಬಂದಿದ್ರು. 12 ಆಗಿಬಿಟ್ಟಿತ್ತು. ಸೊ ಬೆಳಗ್ಗೆನೇ ನಾನೇ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗಿದ್ನಲ್ಲ, ಹಂಗೆ ನಾನ್ ವೆಜ್ ಎಲ್ಲ ತಂದು ಕುಕ್ ಮಾಡಿ ಬಿಸಿ ಬಿಸಿ ಮುದ್ದೆ ಎಲ್ಲ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ತಮ್ಮಂದಿರು ಇದ್ದರು. ಸೊ ಆಯಿತು, ಎಲ್ಲರೂ ತಿನ್ನೋಣ ಅಂದ್ಬಿಟ್ಟು ಮುದ್ದೆ ಎಲ್ಲ ರೆಡಿ ಮಾಡಿ ಸ್ವಲ್ಪ ಚಿಕನ್ ಫ್ರೈ ಮಾಡಿ ಅದರ ಜೊತೆಗೆ ಮಟನ್ ಸಾಂಬಾರು. ನಮಗೆ ಮನೆಯಲ್ಲಿ ಸೊಪ್ಪು, ನಾನು ಮಟನ್ ಸಾಂಬಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪೆಲ್ಲ ಹಾಕಿ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಮಟನ್ ಸಾಂಬಾರು, ಮುದ್ದೆ ಎಲ್ಲ ತಿಂತಾಯಿದ್ದೀನಿ. ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.